ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಬಂಡಾಯ ಮತ್ತು ಒಂದಿಷ್ಟು ಗಲಾಟೆಗಳು ಕೂಡ ಜೋರಾಗ್ತಾ ಇದೆ ರಾಜ್ಯದಲ್ಲಿ. ಗದಗ ನಗರದ ಬಿಜೆಪಿ ಕಚೇರಿಯಲ್ಲಿ ಗಲಾಟೆ ಆಗಿದೆ. ಮುಂಡರ್ಗಿ ಬಿಜೆಪಿಯ ಮಂಡಲ ಪದಾಧಿಕಾರಿಗಳಿಂದ ಈ ಗದ್ದಲಾಗಿರುವಂಥದ್ದು. ಹಾವೇರಿ ಗದಗ ಬಿಜೆಪಿಯ ಅಭ್ಯರ್ಥಿ ಬೊಮ್ಮಾಯಿ ಸಮ್ಮುಖದಲ್ಲಿಯೇ ಗಲಾಟೆ ಆಗಿದೆ. ಮಂಡಲದ ಪದಾಧಿಕಾರಿಗಳ ಆಯ್ಕೆಯ ವಿಚಾರಕ್ಕೆ ಈ ಫೈಟ್ ಆಗಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗಿದ್ದರು. ಆ ಸಭೆಯಲ್ಲಿಯೇ ಎರಡು ಗುಂಪಿನ ಕಾರ್ಯಕರ್ತರ ನಡುವೆ ಹೊಯ್ಕೈಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ ಬಿ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಗದಗದಲ್ಲಿ ಏನಾಯ್ತು, ಯಾಕಾಗಿ ಕಾರ್ಯಕರ್ತರ ನಡುವೆ ಗಲಾಟೆ ಆಯ್ತು ಅಂತ? ಪ್ರೇಮ್ಕುಮಾರ್, ಇವತ್ತು ಗದಗ ಜಿಲ್ಲೆಗೆ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಪ್ರಚಾರಕ್ಕೆ ಆಗಮಿಸಿದ್ರು. ಮೊದಲ ಬಾರಿಗೆ ಪ್ರಚಾರಕ್ಕೆ ಆರಂಭಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿ ವಿಘ್ನ ಎದುರಾಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಸಮ್ಮುಖದಲ್ಲೇ ಒಂದು ಕಾರ್ಯಕರ್ತರ ಗಲಾಟೆ ನಡೆದೋಯ್ತು. ಮುಂಡರಗಿ ಮಂಡಲದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಒಂದ್ ರೀತಿ ಗಲಾಟೆ ಮಾಡಿದ್ರು. ಕಾರಣ ಏನಂದ್ರೆ, ಗಲಾಟೆ ಕಾರಣ ಏನಂದ್ರೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಗೊಂದಲ ಆಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಮಂಡಳದ ಅಧ್ಯಕ್ಷರಾದಂತಹ ಹೇಮಗಿರೀಶ್ ಹವನಾಳ್ ಅವರು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ತಮ್ಮ ಮನೆಯಲ್ಲೇ ಒಂದು ಪಕ್ಷದ ಕಾರ್ಯಾಲಯವನ್ನು ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ಪ್ರಮುಖರಾದಂತಹ ಸಿ ಪಾಟೀಲ್ರು ಹಾಗೂ ಕಾಕಪ್ಪ ಬಂಡಿ ಅವರ ಹೆಸರು ಹೇಳಿಕೊಂಡು ಕೆಲವು ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದಲ್ಲಿ ನಾನೇ ಸರ್ವಾಧಿಕಾರಿ ಅನ್ನುವಂತ ಧೋರಣೆಯನ್ನ ಹೇಮಗಿರೀಶ್ ಹವನಾಳ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ವಜಾಗೊಳಿಸಬೇಕು, ಅವರನ್ನ ಕಿತ್ತೊಗಿಬೇಕು ಅನ್ನುವಂಥದ್ದು ಅಲ್ಲಿಯ ಕಾರ್ಯಕರ್ತರ ಒಂದು ಆಕ್ರೋಶದ ಮಾತಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತುಗಳು ವಾಗ್ವಾದ ನಡೆಯಿತು. ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮಾಜಿ ಸಚಿವ ಸಿ ಪಾಟೀಲ್ ಹಾಗೂ ಅರವಿಂದ್ ಬೆಲ್ಲದವರು, ಎಸ್ ವಿ ಶಂಕರವರು ಕೆಲವು ಕಾಲ ಹರಸಾಹಸ ಪಡಬೇಕಾಯಿತು. ಪ್ರೇಮ್ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಈ ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂತೇಶ್ ಕೂಡ ರೇಸ್ನಲ್ಲಿದ್ರು. ಅವರು ಟಿಕೆಟ್ ಸಿಗದೇ ಇರೋದು ಕೂಡ ಒಂದು ಸ್ವಲ್ಪ ಅಸಮಾಧಾನ ಕಾಡ್ತಾ ಇದೆ. ಈ ಬೆನ್ನಲ್ಲೇ ಕಾರ್ಯಕರ್ತರ ನಡುವೆ ಕೂಡ ಗಲಾಟೆ ಆಗಿರುವಂಥದ್ದು.